ನಿನ್ನಿಂದ ಪೂಜಿಸ್ಕೊಳ್ಳೋ ಆ ನಿನ್ ದೇವ್ರು ಇವತ್ತು ಒಂದು ದಿನದ ತೊತ್ತನ್ನಾದ್ರೂ ಕರುಣಿಸಿದ್ನ ತಾಯಿ? ಮೊದಲು ಈ ಪ್ರಸಾದ ಸ್ವೀಕರಿಸಿ ನನ್ಗೆ ಆಶೀರ್ವಾದ ಮಾಡಿ. ಗೊತ್ತಮ್ಮ, ಈ ದೈವ ಪ್ರಾರ್ಥನೆ ಅನ್ನೋದು ಮಾಡದಿರೋ ಆತ್ಮ ತೃಪ್ತಿಗಾಗಿ ಹೊರತು ಹುಟ್ಟುವ ಬಯಕೆಗಳನ್ನ ಸಂತೃಪ್ತಗೊಳಿಸೋದಕ್ಕಲ್ಲ. ನಿನಗೊಂದು ವಿಷಯ ಗೊತ್ತಿದೆಯಪ್ಪ, ಯಾವತ್ತು ಮತ್ತು ಅದ್ಯಾವ ಸಂಕಲ್ಪಕ್ಕೆ ಹೆರಗೊಟ್ಟಿ ಬೇಡ್ಕೊಂಡೆ ನೀನು? ಅಪ್ಪ, ಏನಕ್ಕೆ ಅಂತ ಕೇಳ್ತಿದ್ಯಲ್ಲಪ್ಪ, ಇಷ್ಟು ದಿವಸ ಯಾವುದೇ ರೀತಿ ಬಡತನ ಇದ್ರೂ ಕೂಡ ಅದರಿಂದ ಹೊರ ಬರ್ಬೇಕಾದ್ರೆ ನೀನು ಎಲ್ಲರಿಗೂ ಸಹಾಯದಾನ ಮಾಡಿ ಅವರಿಗೆ ಒಂದು ಜೀವನ ರೂಪಿಸ್ಕೊಟ್ಟಿದೆ ಅಪ್ಪ. ಅಷ್ಟೇ ಅಲ್ಲದೆ ಆ ಜೀವನದಿಂದ ಆದಷ್ಟು ಬೇಗ ಹೊರಗಡೆ ಬಂದು ಕಳೆದೋಗಿರೋ ಜೀವನ ನನ್ನ ಅಪ್ಪನಿಗೆ ಮತ್ತೆ ಸಿಗ್ಲಿ ಅಂತ ಆ ದೇವರ ಹತ್ರ ನಾನು ಬೇಡ್ಕೊಂಡೆಪ್ಪ. ಕಾಲ ಚಕ್ರದ ಗತಿಯಲ್ಲಿ ಬದಲಾಗದೆ ಇರೋದು ಅಂದ್ರೆ ಅದು ಸಾವು ಮಾತ್ರ. ಬಡವ ಇರ್ಲಿ ಶ್ರೀಮಂತ ಇರ್ಲಿ ಅದರ ಪಾಡಿ ಕದು ಅಲ್ಲಮ್ಮ. ಕತ್ತಲೆಯಲ್ಲಿ ನಮ್ಮ ನೆರಳೇ ನಮ್ಮನ್ನ ಹಿಂಬಾಲಿಸೋದಿಲ್ಲ ಅಂದ ಮೇಲೆ ಕಾಲ ಅನ್ನೋದು ಕೂಡಿ ಬಂದಾಗ ಹಚ್ಚಲೇಬೇಕು, ಹಚ್ಚಲೇಬೇಕಲ್ವೇ? ನೀನು ಹೇಳುವ ಮಾತು 100% ಸತ್ಯಪ್ಪ. ಆದ್ರೆ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದ್ರೆ ಈ ಕಾಲಚಕ್ರಕ್ಕೆ ಯಾಕಪ್ಪ ಭಯ ಪಡ್ಬೇಕು? ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಅದನ್ನ ಧೈರ್ಯದಿಂದ ನಾವು ಎತ್ತಿ ಹಿಡಿದು ಅದನ್ನ ಜೀವನ ಮಾಡಿದಾಗ್ಲೇ ಈ ಜೀವನಕ್ಕೊಂದು ಅರ್ಥ ಸಿಗೋದು ಸಾಧ್ಯ ತಾನೆ ಅಪ್ಪಾಜಿ? ಮಗ, ಶ್ರೀಮಂತಿಕೆ ಸೋಗಾದರೆ ಬಡತನವನ್ನ ಸೊಗಸು ಅಂತಾರೆ. ಕಾಲ ಒಂದರಲ್ಲಿ ಬದುಕಿದ್ದ ಹರಿಶ್ಚಂದ್ರ, ನಳನಂತಹ ಮಹಾರಾಜರು ತಮ್ಮ ಬದುಕನ್ನ ಕಳೆದುಕೊಂಡಿದ್ದಾರೆ ಹೊರತು ಕಳಂಕ ತಂದುಕೊಂಡಿಲ್ಲ. ಗಾಂಧಿ, ಭಗತ್, ಚೆನ್ನಮ್ಮನಂತವರು ತಮ್ಮ ಬದುಕನ್ನ ಮುಗಿಸಿಕೊಂಡಿದ್ದಾರೆ ಹೊರತು ಚರಿತ್ರೆಯನ್ನಲ್ಲ. ಮಗ, ಅಂತ ಮಹಾಪುರುಷರು, ಅಂತಹ ಪುಣ್ಯಾತ್ಮರು ನಡೆದು ಹೋದ ದಾರಿ, ಅವರ ಹೆಚ್ಚೆ ಗುರುತುಗಳೇ ಈ ಅಪ್ಪನಿಗೆ ಆದರ್ಶ ಕಂದ. ನೀವು ಹೇಳುವಂತ ಮಾತು 100% ಸತ್ಯಪ್ಪ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಈ ನಿಮ್ಮ ಮಗಳಿಗೆ ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ಇಂಥ ಒಂದು ಪ್ರೀತಿಯ ಅಪ್ಪನಿಗೆ ತಕ್ಕ ಮಗಳಾಗಿ ಹುಟ್ಟಿದಿನಲ್ಲ ಅಂತ ಹೆಮ್ಮೆ ಆಗ್ತಿದೆ ಅಪ್ಪ. ಯಾವತ್ತಿದ್ರು ಇವಳು ನಿಮ್ಮ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಗಳಪ್ಪ. ತನ್ನ ತಂದೆಯನ್ನೇ ಪಾಲಿಸುವಂತವಳಪ್ಪ. ನಿಮ್ಮ ಮಾತಿಗೆ ಎಂದಿಗೂ ಮೀರುವವಳಲ್ಲ. ನಿಮಗೆ ತಕ್ಕ ಮಗಳಾಗಿ ಈ ಜೀವನದುದ್ದಕ್ಕೂ ನೀವು ಹೇಳಿದ ಮಾತಿನಂತೆ ನಡೆದುಕೊಳ್ಳುವಂತ ಹೆಣ್ಣಾಗಿ ಬಂದಿದ್ದಾಳಪ್ಪ ಇವಳು. ಕಂದ, ನಿನ್ನಿಂದ ಒಂದು ಉತ್ತಮವಾದ ಸಮಾಜ ಸೃಷ್ಟಿಯಾದಾಗ್ಲೇ ಈ ಕರುಣಾಕರಣ ರಕ್ತ ಸಂಜಾತಿಗೆ ಒಂದು ಬೆಲೆ ಅನ್ನೋದನ್ನ ನೀನು ಸಾಧಿಸಿ ತೋರಿಸಬೇಕು. ಆಗ ಈ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ನಿಜ ಹೇಳ್ಬೇಕಂದ್ರೆ ತಾಯಿ ಇಲ್ದಿರೋ ತಬ್ಬಿಯಾಗಿರೋ ನನಗೆ ತಾಯಿಯ ಮಮತೆ, ಪ್ರೀತಿ, ವಾತ್ಸಲ್ಯನ ತೋರಿಸ್ಬಿಟ್ರಿ ಅಪ್ಪ. ನನ್ನ ತಾಯಿ ಎದೆ ಮೇಲೆ ಹಾಕೊಂಡು ಹಾಲು ಕುಡಿಸೋದಕ್ಕಿಂತ ಹೆಚ್ಚಾಗಿ ತನ್ನನ್ನ ಎದೆ ಮೇಲೆ ಮಲಗಿಸ್ಕೊಂಡು ನನ್ನನ್ನ ಮುತ್ತಾಗಿ ಲಾರಿ ಹಾಡ್ತಾ ಇದ್ರಿ ಅಪ್ಪ. ಅಷ್ಟೇ ಅಲ್ಲದೆ ನಾನು ಅಳ್ತಾ ಇರ್ಬೇಕಾದ್ರೆ ನನ್ನ ಕಾಲಿನ ಗೆಜ್ಜೆನ ಅಲರಿಸಿ ನನಗೆ ಪ್ರೀತಿಯ ಮುತ್ತನಿಟ್ಟು ನನ್ನ ಮಗಳೇ ಅಂತ ಆಲಗಿಸ್ತಿದ್ರಪ್ಪ. ನಾನು ಅಳ್ತಿರ್ಬೇಕಾದ್ರೆ ನನ್ನ ಕಣ್ಣೂರು ಅರಸಿ ನನಗೆ ಮಗಳೇ ಅಂತ ಲಾಲಿ ಹಾಡ್ತಿದ್ರಲ್ಲ. ಇದ್ರಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣು ಮಗಗೆ ಇನ್ನೇನಪ್ಪ ಬೇಕು? ನಿನ್ನ ತಪ್ಪನ್ನು ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ತಾನೇ ಪಡೆದಿದ್ದೀನಪ್ಪ. ದೇವರು ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ ಮಗ. ನೋಡು, ನನ್ನ ಮುಂದಿನ ಜೀವನಕ್ಕೆ ಮುಂದೆ ಅಂದ್ರೆ ತಪ್ಪಾಗುತ್ತೆ ಕಂದ. ನಿನ್ನ ಮುಂದಿನ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕೋದಕ್ಕೋಸ್ಕರ ನನ್ನ ಹಳೇ ಗೆಳೆಯರೊಬ್ಬನಿಗೆ ನಾನು ಭೇಟಿಯಾಗೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಮನೆ ಕಡೆ ಜೋಪಾನ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಮ್ಮೊಮ್ಮೆ ಒಂದು ಕ್ಷಣ ಕೂಡ ನಾವು ಮೈ ಮರೆತರು ನಮ್ಮ ಬದುಕನ್ನೇ, ಆ ಒಂದು ಮರೆವು ನಮ್ಮನ್ನ ಬದುಕನ್ನೇ ಸರ್ವನಾಶ ಮಾಡುತ್ತೆ. ಹೇಳ್ದೆ, ಮನೆ ಕಡೆ ಜೋಪಾನ ಕಂದ. ಬರ್ಲಾ ಅಪ್ಪ? ನಿಮ್ಮ ಮಾತು ನನಗೆ ಸರ್ವ ವಾಕ್ಯಪ್ಪ, ಪ್ರೀತ ವಾಕ್ಯ. ಖಂಡಿತವಾಗ್ಲೂ ನಿಮ್ಮ ಮಾತಿನಂತೆ ನಡ್ಕೊಳ್ತೀನಿ. ಸರಿಯಪ್ಪ, ನೀವಿನ್ನು ಹೋಗಿ ಬನ್ನಿ.